ದರ್ಶನ್ ಸರ್ನ ಒಂದು 25 ಸಲ ಮೀಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾವುದು ವಿಚಾರ ನಿಮಗೆ ಮರೆಯಲಾಗದ ಒಂದು ವಿಚಾರನ ಚೆರಿಶ್ ಮಾಡ್ಬೇಕಂದ್ರೆ ಯಾವ ವಿಚಾರ ಹೇಳ್ತೀರಾ? ನನಗೆ ಒಂದು 3 ವಿಚಾರಗಳಿದೆ. 3 ವಿಚಾರ ಹೇಳಬೇಕು ಇಲ್ಲೋ ನನಗೆ ಗೊತ್ತಿಲ್ಲ. ಫಸ್ಟ್ ವಿಚಾರ ಬಂದು, ನಾನು 3ನೇ ಸಾಂಗ್ ಮಾಡ್ತೀನಿ. ಆವಾಗ ನೈಟ್ ಹೋಗ್ತೀನಿ ಮನೆ ಹತ್ರ. ಅದೇ ಎಷ್ಟೋ ಜನ ಕ್ರೌಡ್ ಇರ್ತಾರೆ, ತುಂಬ ಜನ ಕ್ರೌಡ್ ಇರ್ತಾರೆ. ಮನೆ ಹತ್ರ ಹೋಗ್ತೀನಿ, ಅಷ್ಟು ಕ್ರೌಡ್ ಇರ್ತಾರೆ ಆಯಿತಾ. ಎಲ್ಲೋ ಮಧ್ಯದಲ್ಲಿ ನಿಂತಿರ್ತೀನಿ ನಾನು. ಆವಾಗ ಒಂಚೂರು ದರ್ಶನ್ ಅವ್ರಿಗೆ ನಾನು ಹಿಂಗೆ ಮುಟ್ಟಿರ್ತೀನಿ ಅಷ್ಟೇ. ಸುಪ್ರೀತ್ ಅಂತ ಹೆಸರೆಲ್ಲ ಕರೀತಾರಿಲ್ಲ, ಅಂದರೆ ಗೊತ್ತಿತ್ತು ಈ ಹುಡುಗ ಒಂದು ಸಾಂಗ್ ಮಾಡ್ತಾನೆ ಅಂತ ಕಿವಿಗೆ ಮುಟ್ಟಿತ್ತು ಅಷ್ಟೇ ಅವ್ರಿಗೆ. ಸೊ ಫಸ್ಟ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ಅದಾದಮೇಲೆ ಟಚ್ ಒಂದು ಸ್ವಲ್ಪ ಬಿಟ್ಟಿತ್ತು. 3ನೇ ವರ್ಷ ಹೋದೆ, ಮನೆ ಮುಂದೆ ಹಿಂಗೆ ನಿಂತ್ಕೊಂಡಿದ್ದೆ. ಎಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಇದರಲ್ಲಿ, ತುಂಬ ದೊಡ್ಡ ವ್ಯಕ್ತಿಗಳು. ಅದು ಹೂವೇ ಮಾಡೋಕ್ಕೋಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿಗಳು ಇದರಲ್ಲಿ. ಮೇಲಿಂದ ನಡ್ಕೊಂಬಂದರು. ಇದು ಮೆಟ್ಲು ಅಂದ್ಕೊಳ್ಳಿ, ಇಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿದ್ದೀನಿ, ಎಲ್ಲ ಗುಂಪಿದೆ. ಹಿಂಗೆ ಬಂದು ನೋಡಿ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇರೋದಿಲ್ಲ. ನಾನೆಲ್ಲೋ ಒಂದು ಮೂಲೆಯಲ್ಲಿ ನಿಂತಿದ್ದೀನಿ. ನಾನು ಹಿಂಗೆ ನೋಡ್ಬಿಟ್ಟು ಅವನ ಮುಂದೆ ಕಳಿಸು ಅಂದರು. ಅಂದರೆ ಅವನ ಮುಂದೆ ಕಳಿಸು ಅಂದರು. ಬಾಸ್ ಅಂದರೆ ಇವನು ಇದು ಎಂತೆಂಥ ದೊಡ್ಡ ವ್ಯಕ್ತಿಗಳಿದ್ದಾರೆ, ನಾನು ಯಾರು, ಫಸ್ಟ್ ಆಫ್ ಆಲ್ ನಾನು ಯಾರು ಅಂತಂದ್ಬಿಟ್ಟು ನಂಗೆ ಮುಂದೆ ಕರಿ ಹಿಂಗೆ ತಪ್ಕೊಂಡು, ಚಿನ್ನ ಸಕ್ಕದಾಗಿ ಮಾಡಿದ್ಯಾ ಕಣ, ರಾತ್ರಿ ನೋಡಿದೆ ಸಾಂಗು ಅಂದ್ಬಿಟ್ಟು ಹಿಂಗೆ ಬೆನ್ನು ತಟ್ಬಿಟ್ಟು ಕಳಿಸ್ಬಿಟ್ಟು, ಚಿನ್ನ ಇಲ್ಲೇ ವೆಯ್ಟ್ ಮಾಡೋ, ಬಂದ್ಬಿಟ್ಟು 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಅವ್ರು ವಾಪಸ್ ನನ್ನನ್ನು ಮಾತಾಡಿಸಿ ಅವತ್ತು ಹೋದ್ರಲ್ಲ. ಆ ಮೂಮೆಂಟ್ ಅಂತೂ ನನಗೆ, ಅಂದರೆ ಅಲ್ಲಿರೋರೆಲ್ಲ ಫುಲ್ ದಂಗಾಗೋಗಿದ್ರು ಅವತ್ತು. ಅಷ್ಟು ಜನ ದಂಗಾಗೋಗಿದ್ರು, ಯಾರು ಇವನು ಅಂತ. ಅಂದರೆ ಅವ್ರು ಏನು ಗೊತ್ತಾ ಮೇಡಮ್, ಒಂದು ವಿಚಾರ ಹೇಳ್ತೀನಿ, ಅವ್ರಿಗೆ ಕೆಲಸ ಮಾಡೋರು ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ ಅವ್ರಿಗೆ. ಸುಮ್ಮನೆ ಬಂದು ಒತ್ಲ ಹೊಡ್ಕೊಂಡಿರ್ತಾರೆ ಗೊತ್ತಾ, ಅವ್ರು ಇಷ್ಟಪಡಲ್ಲ ಅವ್ರನ್ನ. ಇಷ್ಟಪಟ್ಟು ಕೆಲಸ ಮಾಡ್ತಾರೆ ನೋಡಿ. ನೀನು ಕೆಲಸ ಮಾಡ್ಬಿಟ್ಟು ಬಾ ನನ್ನ ಹತ್ರ, ನಿನ್ಗೇನು ಬೇಕೋ ಮಾಡ್ತೀನಿ. ನಾನು ನೋಡಿರೋದು, ಯಾಕಂದ್ರೆ ನನ್ನ ಅನುಭವ ಅದು. ನೀನು ಕೆಲಸ ಮಾಡ್ತೀರಾ, ಇಲ್ಲಿಗೆ ಬರಬೇಡ, ಟೈಮ್ ವೇಸ್ಟ್ ಮಾಡಬೇಡ ಅಂತಾರೆ. ಇದೊಂದು ನನಗೆ ಅವತ್ತು ಹೇಳಿದ್ದು. 2ನೇ ವಿಚಾರ, 2ನೇ ಸಲ ಮೀಟ್ ಮಾಡಿದಾಗ, ಚಿನ್ನ ನೀನು ಯಾವುದೇ ಕಷ್ಟ ಬರಲಿ ನನಗೆ ಫೋನ್ ಮಾಡೋನವ್ರು, ಇಲ್ಲ ಮ್ಯಾನೇಜರ್ಗೆ ಫೋನ್ ಮಾಡೋನವ್ರು. ಒಂದು ವಿಚಾರ. ಇನ್ನೊಂದು ವಿಚಾರ ಹೇಳ್ಬೇಕು ಬೇಡ ಗೊತ್ತಿಲ್ಲ. 2 ಇಯರ್ಸ್ ಬ್ಯಾಕು ಒಂದು ಗಿಫ್ಟ್ ರೆಡಿ ಮಾಡಿರ್ತೀವಿ ಅವ್ರಿಗೋಸ್ಕರ ಅಂತ. ಅಂದರೆ ಅವ್ರು ಎಲ್ಲ ಸಿನಿಮಾ ಪೋಸ್ಟರ್ಸ್ನು ಕಟ್ ಮಾಡಿ ಒಂದು ಟ್ಯಾಟೂ ಹಾಕ್ಕೊಂಡಿದ್ರು, ನಮ್ಮ ಸೆಲೆಬ್ರಿಟೀಸ್ ಅಂತ. ಅದೊಂದು ಪೋಸ್ಟರ್ ಮಾಡಿ ಒಂದು ಟ್ಯಾಟೂ ಹಾಕೊಂಡೋದು ಹಾಕಿ, ಈ ಕಡೆ ರೈಟ್ ಸೈಡಲ್ಲಿ ಬಂದು ಅದೊಂದು ಫೋಟೋ ನಿಮ್ಗೆ ಬೇಕಾದ್ರೆ ಕಳಿಸ್ತೀನಿ. ರೈಟ್ ಸೈಡಲ್ಲಿ ಬಂದು ನಾನು ಮಾಡಿರೋ ಎಲ್ಲ ಸಾಂಗ್ಸು 10 ಸಾಂಗು ಪೋಸ್ಟರ್ಸ್ ಮಾಡಿ ಹಾಕಿರೋದು. ಈ ಕಡೆ ಅವ್ರ ಫುಲ್ ಫ್ಯಾಮಿಲಿ, ಅವ್ರ ಅಮ್ಮ, ಫುಲ್ ಫ್ಯಾಮಿಲಿ, ಅಣ್ಣ, ಅತ್ತಿಗೆ, ಮಕ್ಕಳು, ಎಲ್ಲ ಫ್ಯಾಮಿಲಿ ಫೋಟೋಸು. ಈ ಕಡೆ ಪೆಟ್ ಲವರ್ಸ್, ಅಂದರೆ ಅವ್ರಿಗೆ ಪ್ರಾಣಿಗಳೆಲ್ಲ ತುಂಬ ಇಷ್ಟ, ಪ್ರಾಣಿಗಳನ್ನ ತುಂಬ ಲವ್ ಮಾಡ್ತಾರೆ. ಸೊ ಆ ಪ್ರಾಣಿಗಳನ್ನ ಲವ್ ಮಾಡಿದ್ರೆ ಎಷ್ಟೋ ಜನ ಅದನ್ನು ಅಡಾಪ್ಟು ಮಾಡ್ಕೊಂಡಿದ್ದಾರೆ ಇವತ್ತು. ದರ್ಶನ್ ಸರ್ನ ನೋಡಿ ಎಷ್ಟೋ ಜನ ಪ್ರಾಣಿಗಳನ್ನ ಸಾಕ್ತಾರೆ ಇವತ್ತು. ಅಂದರೆ ಅವ್ರು ಒಂದು ಕರೆ ಕೊಟ್ಟರೆ ಸಾಕು, ಅವ್ರಿಗೆ ಯಾವುದೇ ಆಗಲಿ ಒಂದು ಕರೆ ಕೊಟ್ಟರೆ ಅವರಿಂದ ಎಷ್ಟೋ ಜನಕ್ಕೆ ಸೇವೆ ಆಗುತ್ತದು. ಸೊ ಈ ಕಡೆ ಪ್ರಾಣಿದು ಹಾಕಿದ್ದೆ ಫುಲ್ ಅಂದರೆ ಅವ್ರ ಪ್ರಾಣಿ, ಆನೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಅವ್ರ ಫಾರ್ಮ್ ಹೌಸ್ದಾಗಿರ್ಬೋದು, ಎಲ್ಲ ಹಾಕಿದ್ದೆ. ಈ ಕಡೆ ಲಾಸ್ಟಲ್ಲಿ ಬಂದು ಅವರು ಅವಾರ್ಡ್ಸ್ ಯಾವ್ದಾವ್ದು ಬಂದಿದೆ ಅಂತೆಲ್ಲ ಹಾಕಿ ಒಂದು ತೊಗೊಂಡೋಗಿದ್ವಿ ಬರ್ಡೇ ದಿನ. ಹಿಂಗೆ ನೋಡ್ಬಿಟ್ಟು, ಇಷ್ಟೊಂದು ಪೇಷನ್ಸ್ ಇದೆಯಾ ನಿನಗೆ ಅಂದರು. ಈಗ ಇಷ್ಟೊಂದು ಪೇಷನ್ಸ್ ಎಲ್ಲ ಇದೆಯಾ ಅಂತ. ಬಸ್ ನಿಮಗೋಸ್ಕರ ಮಾಡಿದ್ದೀನಿ ಪ್ರೀತಿಯಿಂದ, ಆಯ್ಚಿನ ಅಂದ್ಬಿಟ್ಟು ಹೊರಗಡೆ ಎತ್ಕೊಂಡೋಗಿ ಇಟ್ಬಿಟ್ಟು ಅವ್ರ ಫ್ಯಾನ್ಸು ಎಲ್ಲ ಮುಳ್ಳಲ್ಲಿ ಇಟ್ಬಿಟ್ಟಿದ್ರು. ಅದನ್ನ ಎತ್ಕೊಂಬಂದೆ ನಾನು ತಿರ್ಗಾ ವಾಪಸ್ಸು. ಎಲ್ಲ ಮುಳ್ಳಲ್ಲಿ ಇಟ್ಟಿದ್ರು, ಅಂದರೆ ಅವೆಲ್ಲ ಆಮೇಲೆ ತಗೊಳ್ತಾರೇನೋ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಎತ್ಕೊಂಬಂದೆ. ಅದನ್ನು ಎತ್ಕೊಂಬಂದು ಮನೇಲಿ ಇಟ್ಕೊಂಡೆ ವಾಪಸ್ಸು. ಯಾಕಂದರೆ ದರ್ಶನ್ ಸರ್ ಕೊಡೋಣ ಅಂತ ವಾಪಸ್ ಮನೇಲಿ ಇಟ್ಕೊಂಡೆ ಅದನ್ನು. ಅಷ್ಟೊತ್ತಿಗೆ ಹಿಂಗಾಗೋಯ್ತು. ತಿರ್ಗಾ ವಾಪಸ್ ಬಂದ್ರಲ್ಲ, ಸರಿ ಹೋಗೋಣ ಅನ್ನೋಷ್ಟಲ್ಲಿ ತಿರ್ಗಾ ಹಿಂಗಾಗೋಯ್ತು. ಯಾವುದಪ್ಪ ಇದು, ನನ್ನ ಬ್ಯಾಡ್ ಲಕ್ಕ ಅಂತ. ಆಮೇಲೆ ದೊಡ್ಡ ವ್ಯಕ್ತಿ ಒಬ್ರು ನನಗೆ ಒಂದು ಕಡೆ ಎಲ್ಲೋ ಸಿಗ್ತಾರೆ ಆಯಿತಾ. ತುಂಬ ದೊಡ್ಡ ವ್ಯಕ್ತಿ ಅವರು ಆಯಿತಾ, ಇಂಡಸ್ಟ್ರಿಯಲ್ಲೇ ತುಂಬ ದೊಡ್ಡ ವ್ಯಕ್ತಿ. ಇದನ್ನು ತೋರಿಸ್ತೀನಿ ಅವ್ರಿಗೆ, ಇದನ್ನು ಮಾಡಿದ್ದೀನಿ ದರ್ಶನ್ ಅವ್ರಿಗೆ. ಅಂದರೆ ಅವತ್ತು ಅಲ್ಲೇ ಇದ್ದರು. ಇದನ್ನು ತೋರಿಸ್ತೀನಿ, ಒಂದು ಕೆಲಸ ಮಾಡು, ಇದನ್ನು ನನಗೆ ಕೊಟ್ಬಿಡು, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ರು. ನಾನು ಮನೇಲಿ ಇಟ್ಕೊತೀನಿ, ಇದನ್ನು ಎಷ್ಟು ದುಡ್ಡು ಬೇಕು ನಿನಗೆ ಅಂತ ಕೇಳಿದ್ರು. ಅಣ್ಣ ದುಡ್ಡುಗೋಸ್ಕರ ಅಲ್ಲ ಇದು ಮಾಡಿದ್ದು, ಪ್ರೀತಿ ವಿಶ್ವಾಸಕ್ಕೆ ಮಾಡಿರೋದು ಇದು ಅಂತಂದರು. ನೀವು ನಂಬ್ತಿರೋ ಬಿಡ್ತೀರ ಅಪ್ಪ, ಹೇಳಿದ ಅಮೌಂಟು ನನಗೆ ಶಾಕ್ ಆಗೋಯ್ತು. ಅಷ್ಟು ಅಂದರೆ ಇದು ನನಗೆ ಕೊಟ್ಬಿಡು, ಯಾಕಂದರೆ ನಾನು ದರ್ಶನ್ ಅವರ ದೊಡ್ಡ ಇದು, ನಾನು ಅವ್ರ ಅಭಿಮಾನಿ. ನಾನು ಅವ್ರಂದರೆ ನನಗೆ ಪ್ರಾಣ ಅಂದರು. ದೊಡ್ಡ ವ್ಯಕ್ತಿ ಅಯ್ಯಪ್ಪ, ಹೆಸರು ಬೇಡ, ದೊಡ್ಡ ವ್ಯಕ್ತಿ. ನಾನು ಅವ್ರ ಅಭಿಮಾನಿ. ನಾನು ಅವ್ರ ಹತ್ರ ನಾನು ಎಷ್ಟೋ ಕಲ್ತಿದ್ದೀನಿ, ಅವ್ರ ಜೊತೆ ಒಡನಾಟ ನಾನು ಮಾಡಿದ್ದೀನಿ, ಅವ್ರ ಜೊತೆ ಇದ್ದಿದ್ದೀನಿ ನಾನು.
ಇದನ್ನ ನನಗೆ ಕೊಟ್ಬಿಡಿ, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ರು. ಅವ್ರಿಗೆ ನೀವು ಆ ಅಮೌಂಟ್ ಕೇಳಿದ್ರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಅಮೌಂಟು ಕೊಡ್ತಿದ್ರು ಅವ್ರು ಅವತ್ತು. ನಾನು ಒಂದೇ ಮಾತು ಹೇಳಿದೆ ಅವ್ರಿಗೆ, ಅಣ್ಣ ಇದು ನನ್ನ ಪ್ರೀತಿ ವಿಶ್ವಾಸಕ್ಕೆ ಅವ್ರಿಗೋಸ್ಕರ ಮಾಡಿರೋದು, ಬೆಲೆ ಕಟ್ಟಕ್ಕಾಗಲ್ಲ ಇದಕ್ಕೆ ಅಂದೆ ನಾನು. ಇದಕ್ಕೆ ನಾನು ಬೆಲೆ ಕಟ್ಟಬೇಡಿ ಅಂತಂದೆ. ಆಮೇಲೆ ಒಂದು ವಿಚಾರ, ಅದಕ್ಕೆ ಮುಂಚೆ ದರ್ಶನ್ ಸರ್ ನೀವು ಕೇಳಿದ್ರಿ ಗೊತ್ತಾ ಆಗಲೇ, ಈ ವಿಚಾರ ನಾನು ಹೇಳಲೇಬೇಕು. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಅವ್ರು ಏನು ಧರ್ಮ ಮಾಡಿದ್ದಾರೆ, ಏನು ಹೆಲ್ಪ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಗೊತ್ತಾ. ನೀವು ನಂಬ್ತಿರೋ ಬಿಡ್ತೀರೋ, ನನಗೇನೆ ಹಿಂಗಿಟ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಹೇಳ್ಬಾರ್ದು ಇದೆಲ್ಲ, ಅರ್ಥ ಆಯ್ತಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ಏನು ಮಾಡಿದ್ದಾರೆ ಅವರು, ಏನು ಹೆಲ್ಪ್ ಮಾಡಿದ್ದಾರೆ ಅಂತಾರೆ ಗೊತ್ತಾ. ನನಗೆ ಹಿಂಗೆ ಇಟ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಹೇಳಕ್ಕಾಗಲ್ಲ ಅದೆಲ್ಲ ನಿಮ್ಗೆ. ಸೊ ಅದೆಲ್ಲ ಹೇಳಬಾರ್ದು ನಾವು. ಅವ್ರು ಹೇಳ್ಬಿಡ್ತಾರೆ ಮುಂಚೆನೆ, ನೀನ್ ಏನ್ ಹೇಳ್ಬಿಟ್ರು ಬಾ, ಯಾರಿಗೂ ಹೇಳಕ್ ಹೋಗ್ಬೇಡ ಅಂತಾರ ಅವ್ರು. ಆಮೇಲೆ ಮೊನ್ನೆ ಕಾಟೇರ ಸಿನಿಮಾ ಬಂತು. ಕಾಟೇರ ಸಿನಿಮಾದಲ್ಲೂ ಒಂದ್ ಸಾಂಗ್ ಹಾಡಿಸ್ತೀನಿ ಅಂತ ಹೇಳಿದ್ರು ದರ್ಶನ್ ಸರ್. ಒಂದ್ ಸಾಂಗ್ ಹಾಡಿಸ್ತೀನಿ ಅಂದ್ರು. ಅದಾದ್ಮೇಲೆ ಹಿಂಗಾಯ್ತು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಿಲ್ಲ. ನನಗೊಂದು ನೀವು ಒಂದೊಂದು ಇಂಟರ್ವ್ಯೂ ಮಾಡಿ, ಅವಾಗ ಹೆಲ್ತ್ ಇಶ್ಯೂ ಆಗಿತ್ತು ನನಗೆ. ಅದಾದ್ಮೇಲೆ ಡೆವಿಲ್ ಹಾಡಿಸ್ತೀನಿ ಅಂದ್ರು. ಅಷ್ಟೊತ್ತಿಗೆ ಹಿಂಗಾಗೋಯ್ತು, ಅಂದ್ರೆ ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ನಾನು ಅದೇ ಅನ್ಕೊಂಡು, ಚಿನ್ನ ನಿನ್ ಏನೇ ಇರಲಿ ಬಾ, ನನಗೆ ನೆಕ್ಸ್ಟ್ ಪ್ಲಾನ್ ಇರೋದೇ ನಂದು ಏನು ಸಾಂಗ್ಸ್ ಇದೆ, ನಾನು ಸಿನಿಮಾ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅವ್ರು ಬಂದ ತಕ್ಷಣ ನಾನು ರಿಲೀಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ಎಲ್ಲ ಪ್ಲಾನಿಂಗ್ ಅದೇ. ನೆಕ್ಸ್ಟ್ ಇವಾಗ ಏನೇ ಮಾಡಿದ್ರು ದರ್ಶನ್ ಸರ್ ಮೂಲಕನೇ ಅದು ಲಾಂಚ್ ಮಾಡಬೇಕು. ಅವ್ರು ಬಂದ್ಮೇಲೆ ಅಟ್ಲೀಸ್ಟ್ ಅವ್ರು ಒಂಚೂರು ರೆಸ್ಟ್ ಮಾಡಿ ಎಲ್ಲ ಆಗಿ, ಅವ್ರದ್ದು ನೆಕ್ಸ್ಟ್ ಬೇರೆ ಬೇರೆ ಥಿಂಕಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಊಹೆ ಮಾಡ್ಕೊಳಕ್ಕಾಗಲ್ಲ, ನೀವು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಆ ಲೆವೆಲ್ಗೆ ಇರ್ತಾರೆ. ನೆಕ್ಸ್ಟ್ ಬಂದ್ಮೇಲೆ ನೀವು ನೋಡ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.